ಕೋಟಿ ಕೋಟಿ ದುಡ್ಡು ಯಾರು ಬೇಕಾದರೂ ಮಾಡ್ತಾರೆ, ಅದೇ ಕೋಟಿ ಜನ ಮನಸ್ಸು ಗೆಲ್ಲೋದು ಒಬ್ಬರೇ ಮಾಡೋಕ್ಕಾಗೋದು. ಅದು ನಮ್ಮ ಅಪ್ಪು ಬಾಸ್. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್. ನಾನು ನಾಳೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದಾಗಿನ ತುಂಬ ಜನರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ರೆಕಾರ್ಡ್ಸ್ ಬಗ್ಗೆ ಅದನ್ನೆಲ್ಲ ಹೇಳ್ಬೋದು, ಇವರು ಯಾವ್ಯಾವ ರೆಕಾರ್ಡ್ಸ್ ಇರ್ಬೋದು ಅಂತ ತುಂಬ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದನ್ನು ಸೈಡ್ಗಿಟ್ರೆ ಇನ್ನು ಕೆಲವರು ತುಂಬ ಊರ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಕಾತುರದಿಂದ ಆದರೂ ಕಾಯಲಿ, ಇಲ್ಲ ಊರ್ಕೊಂಡಾದ್ರೂ ಕಾಯಲಿ, ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ. ಊರ್ಕೊಂಡವ್ರಿಗೆ ಇನ್ನು ಸ್ವಲ್ಪ ಉರಿಸ್ತಾ ಇರ್ತೀನಿ. ನನ್ನ ಆ್ಯಟಿಟ್ಯೂಡ್ ಅದೇನಿದೆ ಕೆಲವ್ರಿಗೆ ಇಷ್ಟ ಆಗಿದೆ. ಆ ಕೆಲವ್ರ ಬಗ್ಗೆ ಆ ಕೆಲವ್ರಿಗೋಸ್ಕರ ಮಾತ್ರ ವೀಡಿಯೋ ಮಾಡ್ತಾ ಇರೋದು. ಆ ಕೆಲವ್ರು ಬಂದು ನಾವು ಅಪ್ಪು ಬಾಸ್ ಫ್ಯಾನ್ಸ್. ಬೇರೆಯವ್ರಿಗೆ ಇಷ್ಟ ಆದರೆ ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಬಿಡ್ತಾರೆ. ಸೊ ನಮಗಂತೂ ಎಲ್ಲರೂ ಬೇಕು, ನಮಗೆಲ್ಲ ಕನ್ನಡ ಹೀರೋಸು ಬೇಕು, ಎಲ್ಲ ಕನ್ನಡ ಹೀರೋ ಫ್ಯಾನ್ಸು ಬೇಕು. ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದನ್ನು ನಾವೇನು ಮಾಡೋಕ್ಕಾಗೋದೇ ಇಲ್ಲ. ನೋಡಿ, ಇವಾಗ ರೆಕಾರ್ಡ್ಸ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿನಿ. ರೆಕಾರ್ಡ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. April 1st ಇಂದ April 4th ಅದೇನೇನು ಕಲೆಕ್ಷನ್ಸ್ ಆಗಿದೆ ಅದ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀನಿ. ಬಿಕಾಸ್ ನನಗೆ ಇವತ್ತು ಅದೇನು ಕಲೆಕ್ಷನ್ಸ್ ಇದೆಲ್ಲ, ನಾಳೆ ಅದೇನು ಕಲೆಕ್ಷನ್ಸ್ ಇದೆ ನನ್ನ ಕನ್ಸಲ್ಲಂತೂ ಬಂದಿಲ್ಲ. ಸೊ ಬಂದ ಮೇಲೆ ನಾನು ವಿಡಿಯೋ ಮಾಡ್ಬೋದೇನೋ. ಬಿಕಾಸ್ ಬೇರೆ ಯೂಟ್ಯೂಬರ್ಸ್ ನಾನು ಇವತ್ತು ಕಲೆಕ್ಷನ್ಸ್ ಏನಾಗಿದೆ, Day 7 ಕಲೆಕ್ಷನ್ಸ್, Day 8 ಕಲೆಕ್ಷನ್ಸ್ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದೆಲ್ಲ ಜೆನ್ಯೂನ್ ಅಲ್ಲ. ಸೊ April 1st ಇಂದ April 4th ಅದೇನು ಕಲೆಕ್ಷನ್ಸ್ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ April 1st ಇಂದ April 4th PVR ಒರಾಯನ್ ಮಾಲ್, ಅದು ನಮ್ಮ ರಾಜಾಜಿನಗರಲ್ಲಿರೋದು, ಬೆಂಗಳೂರಿನ ರಾಜಾಜಿನಗರಲ್ಲಿರೋದು. April 1st ಇಂದ April 4th 1 crore ಕಲೆಕ್ಷನ್ಸ್ ಆಗಿದೆ ನಮ್ಮ ಯುವರತ್ನ PVR ಒರಾಯನ್ ಮಾಲಲ್ಲಿ ಮಾತ್ರ. ಇಟ್ ಈಸ್ ಅನ್ ಆಲ್ ಟೈಮ್ ರೆಕಾರ್ಡ್. ಇಟ್ ಈಸ್ ಹೈಯೆಸ್ಟ್ ಫಾರ್ ಅ ಕನ್ನಡ ಮೂವಿ. ಒಂದು PVR ಮಾಲಲ್ಲಿ ಪ್ರತಿಯೊಂದು ಶೋ ಕೂಡ April 1st ಇಂದ April 4th ಹೌಸ್ಫುಲ್ ಆಗಿದೆ. ಒಂದು ಶೋ ಕೂಡ ಖಾಲಿ ಹೊಡೆದಿಲ್ಲ. ಯಾರಾದರೂ ಅದು ಫೋಟೋಸ್ ಕಳಿಸಿದ್ರೆ ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ಇಲ್ಲ ಸ್ಟಾರ್ಟ್ ಆಗಿ ಮುಗ್ದೋದ್ಮೇಲೆ ಆಗಿರ್ಬೋದು. ಬಿಕಾಸ್ ನಾವು ನೋಡಿ ಉರ್ಕೊಳೋರು ಒಬ್ಬರ ಇಬ್ಬರ ದುಶ್ಮನ್ಕಿದ್ದಾರೆ ಅಂದರೆ ಊರು ತುಂಬ. ಇದು ನಮ್ಮ ಮಹೇಶ್ ಅವ್ರ ಡೈಲಾಗ್. ನಮಗೆ ಎಲ್ಲ ಇರೋ ಅಂದರೆ ಎಷ್ಟಾಗೋರು, ನಾವೆಲ್ಲ ಇರೋ ಮೂವೀಸ್ ನೋಡ್ತೀವಿ, ಎಲ್ಲ ಇರೋ ಡೈಲಾಗ್ಸ್ ನಾವು ಹೊಡಿತೀವಿ ಅಲ್ವಾ. ಸೊ ಅದನ್ನೆಲ್ಲ ಸೈಡ್ಗಿಡೋಣ. ಮತ್ತೆ ಒಂದು ರೆಕಾರ್ಡ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ. ನಮ್ಮ ವೈಷ್ಣವಿ ಸಫೇರ್ ಮಾಲಲ್ಲಿ 55 lakhs ಪ್ಲಸ್ ಕಲೆಕ್ಷನ್ಸ್ ಆಗಿದೆ April 1st ಇಂದ April 4th ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ರೆಕಾರ್ಡ್. ಆ್ಯಂಡ್ ಬೇರೆ ಥಿಯೇಟರ್ ಬಗ್ಗೆ ಮಾತಾಡಿದ್ರೆ ನಮ್ಮ ಅಂಜಾನ್ ಥಿಯೇಟರ್ ಅದ್ರಾಗಲಿ, ಇಲ್ಲ ವೀರೇಶ್ ಥಿಯೇಟರ್ ಅದ್ರಾಗಲಿ, ವೀರೇಶ್ ಥಿಯೇಟ್ರಲ್ಲಿ 2 ಸ್ಕ್ರೀನ್ ಇದೆ. ವೀರೇಶ್ ಥಿಯೇಟ್ರಲ್ಲಿ 2 ಸ್ಕ್ರೀನ್ ಇದೆ. April 1st ಇಂದ April 4th ಪ್ರತಿಯೊಂದು ಸ್ಕ್ರೀನು, ಪ್ರತಿಯೊಂದು ಶೋನು ಹೌಸ್ಫುಲ್ ಆಗಿದೆ. ಇಟ್ ಈಸ್ ಅನ್ ಆಲ್ ಟೈಮ್ ರೆಕಾರ್ಡ್. ನಮ್ಮ ಬೆಂಗಳೂರಲ್ಲಿ 725+ ಶೋಸ್ ಆಗಿದೆ. ಇಟ್ ಈಸ್ ಅನ್ ಹೈಯೆಸ್ಟ್ ಫಾರ್ ಎನಿ ಮೂವಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಹೈಯೆಸ್ಟ್. ಮೂವಿ ನೋಡಲ್ಲ ಅಂದರೆ ಯಾರೂ ಅಷ್ಟೊಂದು ಶೋಸ್ ಕೊಡಲ್ಲ. ಮೂವಿಗೆ ಕ್ರೇಜ್ ಇಲ್ಲ ಅಂದರೆ ಯಾರು ಅಷ್ಟೊಂದು ಶೋಸ್ ಕೊಡಲ್ಲ. ಸುಮ್ಮನೆ ಬಿಟ್ಟು ಶೋಸ್ ಓಡ್ಸೋಕ್ಕೆ ಯಾರೂ ಇಲ್ಲಿ ಅನಾಥಾಶ್ರಮ ನಡೆಸ್ತಾ ಇಲ್ಲ. ಓಕೆನಾ? ಕೆಲವರು ಕಮೆಂಟ್ಸ್ ಹಾಕ್ಬೋದು, ದುಡ್ಡು ಕೊಟ್ಬಿಟ್ಟು ಶೋ ಓಡಿಸಿರ್ತೀರಾ, ದುಡ್ಡು ಕೊಟ್ಬಿಟ್ಟು ಥಿಯೇಟ್ರ್ ರನ್ ಮಾಡ್ತಾಯಿದ್ದೀರಾ ಅಂತ. ಅಂಥ ಪರಿಸ್ಥಿತಿ ನಮ್ಮ ದೊಡ್ಡ ಮನೆ ವಂಶಕ್ಕಿನ್ನ ಬಂದಿಲ್ಲ, ರಾಜವಂಶಕ್ಕಿನ್ನ ಬಂದಿಲ್ಲ. ನಾವು ವಾಸ್ಗಂತೂ ಬಂದೇ ಇಲ್ಲ. ಅದು ಬರೋದಿಲ್ಲ. ಅದು ಯಾರಿಗೂ ಬರಬಾರ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಯಾರಾದರೂ ಟ್ರೋಲ್ ಮಾಡ್ತಾರೆ, ಈ ಥರ ಯಾರು ಹೇಳ್ಕೊಂಡು ಟ್ರೋಲ್ ಮಾಡ್ತಾಯಿದ್ದೀರೋ, ಅದು ಯಾರಿಗೂ ಬರೋ ಸಿಚುವೇಶನ್ ಬರಬಾರ್ದು. ಅಪ್ಪು ಬಾಸ್ ಫ್ಯಾನ್ಸಾಗಿ ನಾವಿದೆ ಬಯಸೋದು. ಸೊ ನಮ್ಮ ವೀರೇಶ್ ಅದ್ರಾಗಲಿ, ಅಂಜನ್ ಅದ್ರಾಗಲಿ ಎಲ್ಲ ಪ್ರತಿಯೊಂದು ಶೋ ಕೂಡ ಹೌಸ್ಫುಲ್ ಆಗಿದೆ. ಆ್ಯಂಡ್ ತುಂಬ ಜನರು ನರ್ತಕಿಯಲ್ಲಿ ಇವತ್ತವರೆಗೂ ಒಂದೇ ಒಂದು ಶೋನು ಹೌಸ್ಫುಲ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. April 1st ಇಂದ April 4th ನಮ್ಮ ನರ್ತಕಿ ಥಿಯೇಟ್ರಲ್ಲಿ ಎಲ್ಲ ಶೋಸ್ ಹೌಸ್ಫುಲ್ ಆಗಿದೆ. ನಿಮ್ಗೆ ಡೌಟ್ ಇದ್ದರೆ ನಮ್ಮ ಥಿಯೇಟ್ರ್ ಓನರ್ನ ಫೋನ್ ಮಾಡಿಬಿಟ್ಟು ನೀವು ಮಾತಾಡಿ, ಇಲ್ಲ ಭೇಟಿ ಆಗ್ಬಿಟ್ಟು ಮಾತಾಡ್ಬಿಟ್ಟು ವೀಡಿಯೋ ಹಾಕಿ. ಅವಾಗ ನಾವು ಒಪ್ಕೊಂತೀವಿ, ಸರಿ ಆಯ್ತು ಹೌಸ್ಫುಲ್ ಆಗಿಲ್ಲ ಗುರು, ನೀವು ಹೇಳಿದೆಲ್ಲ ಕರೆಕ್ಟ್ ಅಂತ. ಬಟ್ ನಾವು ಕಣ್ಣಾರೆ ನೋಡಿರೋದು ನಾವು ಹೇಳ್ತಾ ಇದ್ದೀವಿ, ನರ್ತಕಿ ಥಿಯೇಟ್ರ್ ಹೌಸ್ಫುಲ್ ಆಗಿದೆ April 1st ಇಂದ April 4th ಬುಕ್ ಮೈ ಶೋ ಎಲ್ಲ ಪ್ರತಿಯೊಂದು ಬುಕ್ ಮೈ ಶೋ ನಂಬ್ಕೊಂಡು ಹೋಗಬೇಡಿ. ದೇರ್ ಇಸ್ ಅ ಲೈಫ್ ಆಫ್ಟರ್ ಬುಕ್ ಮೈ ಶೋ, ದೇರ್ ಇಸ್ ಅ ಲೈಫ್ ಆಫ್ಟರ್ ಎಜುಕೇಷನ್. ಸೊ ನೋಡಿ, ನಮ್ಮ ಯುವರತ್ನ ಇಷ್ಟೆಲ್ಲ ರೆಕಾರ್ಡ್ಸ್ ಮಾಡಿದೆ. ನಾನು ಏನೇನು ರೆಕಾರ್ಡ್ಸ್ ಹೇಳಿದ್ದೀನೋ, ಈ ಪ್ರತಿಯೊಂದು ರೆಕಾರ್ಡ್ಸ್ ಇದೆಯಲ್ಲ, ಇವೆಲ್ಲ ನೀವೆಷ್ಟೇ ಚೆಕ್ ಮಾಡಿದ್ರು ಇಟ್ ಈಸ್ ಒರಿಜಿನಲ್. ನಾನೇನು ಇಲ್ದಿರೋದು ಹೇಳಿಲ್ಲ, ನಾನು ಹುಟ್ಟಾಕ್ಬಿಟ್ಟು ಹೇಳಿಲ್ಲ. ಆ್ಯಂಡ್ ಮೈಸೂರಲ್ಲಿ ಹೈಯೆಸ್ಟ್ ಶೋಸ್ ಕೊಟ್ಟಿದ್ದಾರೆ. ಇದು ಯಾವ ಮೂವಿಗೂ ಕೊಟ್ಟಿಲ್ಲ. ಈವನ್ ಟುಡೇಶ್ ಆಫ್ಟರ್ನೂನ್ ಶೋ ಅನಿಸುತ್ತೆ ಮೈಸೂರಲ್ಲಿ, ಇಟ್ ವಾಸ್ ಹೌಸ್ಫುಲ್. ಆ್ಯಂಡ್ ಕೊಳೆಗಳೆಲ್ಲ ಹೌಸ್ಫುಲ್ ಆಗಿದೆ. ಆ್ಯಂಡ್ ತುಂಬ ಬೇರೆ ಬೇರೆ ಲೊಕೇಶನ್ಸ್ ಇದೆ. ನಾನು ಈ ಎಂಥೂಸಿಯಾಸಮಲ್ಲಿ, ಈ ಜೋಶಲ್ಲಿ ಏನೇನೋ ಇಲ್ದಿರೋದು ಹೇಳೋ ನನಗೆ ಇಷ್ಟ ಆಗ್ತಿಲ್ಲ. ನಾನೇನು ಪ್ಲ್ಯಾನ್ ಮಾಡ್ಕೊಂಬಂದು ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಬೇರೆ ರೆಕಾರ್ಡ್ಸ್ ಬಗ್ಗೆ ನಾನು ನಾಳೆ ಬಂದು ಮಾತಾಡ್ತೀನಿ, ಯಾವಾಗ ನನಗೆ ಕರೆಕ್ಟಾಗಿ ಇನ್ಫೋ ಬರುತ್ತೆ ಅವಾಗ ಬಂದು ನಾನು ಮಾತಾಡ್ತೀನಿ. ಅವಾಗವರೆಗೂ ನೀವು ಕಾಯ್ತಾ ಇರಿ. ಆ್ಯಂಡ್ ಕಲೆಕ್ಷನ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ನೋಡಿ, ಕಲೆಕ್ಷನ್ಸ್ ಬಗ್ಗೆ ಯಾರು ಇವಾಗ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಯಾವ ಪ್ರೊಡ್ಯೂಸರ್ ಆದಾಗಲಿ, ಯಾವ ಡೈರೆಕ್ಟರ್ ಆದಾಗಲಿ ಮುಂದೆ ಬಂದುಬಿಟ್ಟು ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದು ಯಾರು ಹೇಳೋಕ್ಕೆ ಹೋಗಲ್ಲ. ಅದರಲ್ಲಿ ಅಪ್ಪು ಬಾಸ್ ಮೂವಿ ತುಂಬ ಕಲೆಕ್ಷನ್ಸ್ ಆಗುತ್ತೆ. ಆ್ಯಂಡ್ ಬಿಕಾಸ್ ಅಪ್ಪು ಬಾಸ್ ಈಸ್ ಅ ಹ್ಯೂಜ್ ಆ್ಯಕ್ಟರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅವ್ರ ಮೂವಿ ತುಂಬ ಕಲೆಕ್ಷನ್ ಆಗುತ್ತೆ. ಏನಕ್ಕೆ ಹೇಳಲ್ಲ ಅಂದರೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರದ್ದೇ ಆದಂತಹ ಸಪ್ರೇಟ್ ಪರ್ಸನಲ್ ಪ್ರಾಬ್ಲಮ್ಸ್ ಅದ್ರಾಗಿರ್ಬೋದು, ಇಲ್ಲ ಬಿಸ್ನೆಸ್ ಪ್ರಾಬ್ಲಮ್ಸ್ ಅದ್ರಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅದ್ರಾಗಿರ್ಬೋದು, ಏನಾದರೂ ಆಗಿರ್ಬೋದು. ಅದು ಅವ್ರ ಇಷ್ಟ, ಅವ್ರು ಹೇಳಲ್ಲ.
ಬಟ್ ಐ ವಿಲ್ ಗ್ಯಾರಂಟಿ ಯು ಒನ್ ಥಿಂಗ್, ಏನೇನು ಕಲೆಕ್ಷನ್ಸ್ ಆಗ್ತಾ ಇದ್ದಾವೆ, ಎವ್ರಿ ಕಲೆಕ್ಷನ್ ಎವ್ರಿ ಡೇ ಈಸ್ ಅ ರೆಕಾರ್ಡ್. ನೀವೇನೇನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನೀವೇನೇನು ಪೋಸ್ಟ್ಗಳು ನೋಡ್ತಾ ಇದ್ದೀರಾ, ಅದು ಯಾವ ನಿಜ ಅಲ್ಲ. ಅದೆಲ್ಲರೂ ಹುರ್ಕೊಂಡು ನಮ್ಮ ಮೇಲೆ ಕೆಟ್ಟದಾಗೆ ಚೀಪಾಗಿ ಡಿಪ್ರಮೋಟ್ ಮಾಡ್ತಾರೋ ಪೋಸ್ಟ್ಗಳು. ಅದನ್ನು ನಂಬ್ಕೊಂಡು ನೀವು ಡಿಸಪಾಯಿಂಟ್ ಆಗೋಕ್ಕೆ ಹೋಗ್ಬಿಡಿ. ಬಿಕಾಸ್ ನಾವು ಅಪ್ಪು ಫ್ಯಾನ್ಸ್. ಕಾಲರ್ ಇಲ್ಲದೆ ಇರೋ ಶರ್ಟೆಲ್ಲ ಕಾಲರ್ ಎತ್ಕೊಂಡು ತಿರುಗಾಡಬೇಕು, ಅದು ನಾವಂದರೆ. ನಾನು ಮತ್ತೆ ನಾಳೆ ಬರ್ತೀನಿ. ನಾಳೆ ಏದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನೇ ಸೆಲೆಕ್ಟ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತೀನಿ. ಇಷ್ಟು ಹೇಳಿದೆ ನಾನು ವಿಡಿಯೋ ಮುಗಿಸೋದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.